ಇನ್ನು ರಾಜ್ಯದಲ್ಲಿ ಅಂತಿಮ ಹಂತಕ್ಕೆ ಬಂದು ತಲುಪಿದೆ SIR ಪ್ರಕ್ರಿಯೆ. SIR ಹೊಡೆತಕ್ಕೆ 80 ಲಕ್ಷ ಮತದಾರರ ಹಕ್ಕಿಗೆ ಕುತ್ತು ಬರುವ ಸಾಧ್ಯತೆಗಳು ದಟ್ಟವಾಗಿದೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನು ನಡೀತಾ ಇದೆ, ಮತದಾರರ ಪಟ್ಟಿಗೆ ಸಂಬಂಧಪಟ್ಟಂತೆ ಇದು ಅಂತಿಮ ಹಂತಕ್ಕೆ ತಲುಪಿರುವಂಥದ್ದು. ಈ ಅಂತಿಮ ಹಂತದ ಪ್ರಕ್ರಿಯೆಯು ಮುಗಿದ ಬಳಿಕ ಒಟ್ಟಾರೆಯಾಗಿ ಸುಮಾರು 80 ಲಕ್ಷ ಮತದಾರರ ಹಕ್ಕಿಗೆ ಕುತ್ತು ಬರೋದಕ್ಕಿದೆ. 80 ಲಕ್ಷ ಮತದಾರರು ಓಟಿನ ಹಕ್ಕನ್ನು ಕಳೆದುಕೊಳ್ತಾರಾ ಅನ್ನುವ ಪ್ರಶ್ನೆ ಮೂಡಿದೆ. ಅಂಥದ್ದೊಂದು ಆತಂಕ ಮನೆ ಮಾಡಿದೆ. ಯಾಕೆ ಅಂದರೆ 68.28 ಲಕ್ಷ ಮತದಾರರ ದಾಖಲಾತಿಗಳಲ್ಲಿ ವ್ಯತ್ಯಾಸಗಳಿರೋದು ಪತ್ತೆಯಾಗಿದೆ. 68.28 ಲಕ್ಷ ಮತದಾರರ ದಾಖಲಾತಿಗಳಲ್ಲಿ ವ್ಯತ್ಯಾಸ ಕಂಡು ಬರ್ತಾ ಇದೆ. ಇನ್ನು 5 ಬಗೆಯ ಕಾರಣ, ಔಟ್ಫಿಕ್ಸ್ ದಾಖಲೆಗಳಲ್ಲೂ ಕೂಡ ವ್ಯತ್ಯಾಸಗಳು ಕಂಡು ಬರ್ತಾ ಇದ್ದಾವೆ. ನಿನ್ನೆ ಸಂಜೆಯವರೆಗಿನ SIR ಪರಿಶೀಲನೆಯಿಂದ ಸಿಕ್ಕಿರುವಂತಹ ಮಾಹಿತಿ ಇದು. ನಿನ್ನೆ ಸಂಜೆವರೆಗೂ ಸಿಕ್ಕಿರುವ ಮಾಹಿತಿಯ ಪ್ರಕಾರ 68 ಲಕ್ಷ SIR ಅಂತಿಮ ಪಟ್ಟಿಯಲ್ಲಿ 80 ಲಕ್ಷ ಜನ ಹೊರಹೋಗುವ ಸಾಧ್ಯತೆ ಇದೆ, ಔಟ್ ಆಗುವ ಸಾಧ್ಯತೆ ಇದೆ. ನಮ್ಮ ಪ್ರತಿನಿಧಿ ಚಂದನ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದನ, ಒಂದಲ್ಲ ಎರಡಲ್ಲ 80 ಲಕ್ಷ, ಹೆಚ್ಚು ಕಡಿಮೆ 1 ಕೋಟಿ ಮತದಾರರು ಔಟ್ ಆಗ್ತಾರೆ ಅಂತೇಳಿ ಮಾಹಿತಿ ಸಿಗ್ತಾ ಇರುವಂಥದ್ದು. ಚಂದನ. ಹೌದು ನವೀನ್, ಅಂದ್ರೆ ಈಗ SIR ಪ್ರಕ್ರಿಯೆ 100ಕ್ಕೆ 100ರಷ್ಟು ಎನಾಮಿನೇಷನ್ ಫಾರ್ಮ್ ಗಳನ್ನ ನಾವು ಎಲ್ಲಾ ಮತದಾರರಿಗೆ ಕೊಟ್ಟಿದೀವಿ ಅಂತ ಚುನಾವಣಾ ಆಯೋಗ ಹೇಳ್ತಾ ಇರುವಂತದ್ದು. ಆದ್ರೆ ಈ ಒಂದು ಹಂತದಲ್ಲಿ ಒಂದು ಆಘಾತಕಾರಿ ಮಾಹಿತಿ ಹೊರ ಬರ್ತಾ ಇರುವಂತದ್ದು. 80 ಲಕ್ಷ ಮತದಾರರು ಪಟ್ಟಿಯಿಂದ ಔಟ್ ಆಗುವಂತ ಸಾಧ್ಯತೆ. ಇದರಲ್ಲಿ ಎಷ್ಟು ಜನ ಆಬ್ಸೆಂಟೀಸ್ ಆಗಿರ್ಬೋದು, ಪರ್ಮನೆಂಟ್ಲಿ ಶಿಫ್ಟೆಡ್ ಆಗಿರ್ಬೋದು, ಡೆತ್ ಆಗಿರ್ಬೋದು, ಎಲ್ಲವೂ ಕೂಡ ಸೇರಿದಂತೆ 80 ಲಕ್ಷ ಮತದಾರರ ಮಾಹಿತಿ ಸಿಗ್ತಾ ಇಲ್ಲ ಅನ್ನುವಂತ ಮಾತನ್ನ ಚುನಾವಣಾ ಆಯೋಗ ಹೇಳ್ತಾ ಇರುವಂತದ್ದು. ಅಂದ್ರೆ ಭಾನುವಾರ ಸಂಜೆ, ನಿನ್ನೆ ಸಂಜೆವರೆಗಿನ SIR ಪರಿಶೀಲನೆ ವೇಳೆಯಲ್ಲಿ ಈ ಮಾಹಿತಿ ಲಭ್ಯ ಆಗಿರುವಂತದ್ದು. ಪ್ರತಿ 2 ಗಂಟೆಗೊಮ್ಮೆ ಇದರ ಮಾಹಿತಿಯನ್ನ ಚುನಾವಣಾ ಆಯೋಗ BLAಗಳಿಗೆ ಮಾಹಿತಿಯನ್ನ ಕೊಡುವಂತದ್ದು, ಅಂದ್ರೆ ಆಯಾ ರಾಜಕೀಯ ಪಕ್ಷಗಳಿಗೆ ಮಾಹಿತಿಯನ್ನ ಕೊಡುವಂತ ಕೆಲಸ ಮಾಡುತ್ತೆ. ಹಾಗಿದ್ದಾಗ ನಿನ್ನೆ ಸಂಜೆವರೆಗಿನ ಮಾಹಿತಿಯನ್ನ ಗಮನಿಸಿದಾಗ 80 ಲಕ್ಷ ಮತದಾರರು ಪಟ್ಟಿಯಿಂದ ಔಟ್ ಆಗುವಂತ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇರುವಂತದ್ದು. ಅಂದ್ರೆ 41 ಲಕ್ಷ ಮತದಾರರು ಶಾಶ್ವತ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ತೋರಿಸ್ತಾ ಇದ್ರೆ, 13ಕ್ಕೂ ಹೆಚ್ಚು ಮತದಾರರು ಮತದಾರರ ಪಟ್ಟಿಯಿಂದ ಹೊರಗಿಳಿದಿದ್ದಾರೆ. ಅಂದ್ರೆ ಕೆಲವೊಂದು ಮತದಾರರಿಗೆ 2 ರಾಜ್ಯಗಳಲ್ಲಿ ಮತದಾರರ ಇದಿರುತ್ತೆ, ವೋಟರ್ ID ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ತಮಿಳುನಾಡಲ್ಲೂ ಇದ್ದು ಕರ್ನಾಟಕದಲ್ಲೂ ಇದ್ರೆ ಮತದಾರರು ಸೆಲೆಕ್ಟ್ ಮಾಡಬೇಕು ನನಗೆ ಯಾವ ರಾಜ್ಯದಲ್ಲಿ ವೋಟಿಂಗ್ ಲಿಸ್ಟ್ ಬೇಕು ಅಂತ. ಮತ್ತೊಂದು ಕಡೆ ಅದು ಕ್ಯಾನ್ಸಲ್ ಆಗುತ್ತೆ. ಹೀಗಾಗಿ ಇಂಥವರು ಕೂಡ ಇದರಲ್ಲಿ ಸೇರ್ಕೊಂಡಿರುವಂತದ್ದು. ಹೀಗಾಗಿ ಇದು 100% ಮುಗಿಸುವಷ್ಟರಲ್ಲಿ ಇನ್ನಷ್ಟು ಮತದಾರರು ಈ ಒಂದು ಪ್ರಕ್ರಿಯೆಯಿಂದ ಹೊರಗುಳಿಯೋ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ನವೀನ್, ಥ್ಯಾಂಕ್ ಯು ಚಂದನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.